ಕೆಲ ದಿನಗಳು ಬ್ರೇಕ್ ಪಡೆದಿದ್ದಂತಹ ರಾಜ್ಯ ಬಿಜೆಪಿಯ ಬಣ ಬಡಿದಾಟ ಈಗ ಒಂದು ರೀತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಯಾಕೆಂದರೆ ದೆಹಲಿ ರಿಸಲ್ಟ್ ಬರ್ತಾ ಇದ್ದಂಗೆ ಬಿಜೆಪಿ ಹೈಕಮಾಂಡ್ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಬುಲಾವ್ ನೀಡಿದ್ದು, ತಮ್ಮ ದಾವಣಗೆರೆ ಪ್ರವಾಸವನ್ನು ಮೊಟಕುಗೊಳಿಸಿ ವಿಜಯೇಂದ್ರ ಅವರು ಈಗ ದೆಹಲಿಯತ್ತ ಹಾರಿದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಸಚಿವ ಸೋಮಣ್ಣ ಅವರ ಗೃಹ ಕಚೇರಿ ಆ ಪೂಜೆ ಇಟ್ಕೊಂಡಿರೋದ್ರಿಂದ ಈ ರೆಬಲ್ಸ್ ನಾಯಕರು ಕೂಡ ಈಗ ದೆಹಲಿಗೆ ಹಾರಲಿದ್ದಾರೆ. ಹಾಗಾದರೆ ದೆಹಲಿಯಲ್ಲಿ ನಾಳೆ ನಾಡಿದ್ರಲ್ಲಿ ಈ ಎಲ್ಲದಕ್ಕೂ ಕೂಡ ಪೂರ್ಣ ವಿರಾಮವನ್ನು ಹೈಕಮಾಂಡ್ ನಾಯಕರು ಇಡ್ತಾರಾ? ನೋಡೋಣ ಬನ್ನಿ. ರಾಜ್ಯ ಬಿಜೆಪಿ ಬಣ ಬಡಿದಾಟಕ್ಕೆ ಕ್ಲೈಮ್ಯಾಕ್ಸ್. ಹೈಕಮಾಂಡ್ ಬುಲಾವ್, ಡೆಲ್ಲಿಗೆ ವಿಜಯೇಂದ್ರ ಬೆನ್ನಲ್ಲೇ ರೆಬಲ್ಸ್ ತಂಡ ದೆಹಲಿಗೆ. ಕೆಲ ದಿನ ಬ್ರೇಕ್ ಪಡೆದಿದ್ದ ರಾಜ್ಯ ಬಿಜೆಪಿ ಬಣ ಬಡಿದಾಟದ ಎಪಿಸೋಡ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಮೊನ್ನೆ ರೆಬಲ್ಸ್ ಟೀಮ್ ದೆಹಲಿ ಭೇಟಿ ನಂತರ ಫೆಬ್ರವರಿ 10ರ ಬಳಿಕ ಗುಡ್ ನ್ಯೂಸ್ ಸಿಗಲಿದೆ ಎಂದಿದ್ರು. ಈ ಬೆನ್ನಲ್ಲೇ ವಿಜಯೇಂದ್ರಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ದಾವಣಗೆರೆ ಪ್ರವಾಸ ಮೊಟಕುಗೊಳಿಸಿ ವಿಜಯೇಂದ್ರ ದಿಢೀರ್ ದೆಹಲಿಗೆ ತೆರಳಿದ್ದಾರೆ. ಈ ಮಧ್ಯೆ ಇಂದು ಮತ್ತೆ ಬಂಡಾಯ ನಾಯಕರು ದೆಹಲಿಗೆ ಪ್ರಯಾಣಿಸಲಿದ್ದಾರೆ. ನಾಳೆ ದಿನ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರ ಮನೆ ಗೃಹ ಪ್ರವೇಶ. ಸಚಿವರಾಗಿ ಹೊಸ ಮನೆಗೆ ಸರ್ಕಾರಿ ಬಂಗ್ಲೆಗೆ ನಾಳೆ ತೆರಳುತ್ತಾ ಇದ್ದಾರೆ. ಹಾಗಾಗಿ ಆ ನಿಮಿತ್ತ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ವರಿಷ್ಠರು ಭೇಟಿ ಮಾಡ್ತಕ್ಕಂಥ ಯಾರನ್ನೂ ಕೂಡ ಸಮಯವನ್ನು ಕೇಳಿಲ್ಲ. ಸಿಎಂ ರೇಸ್ನಲ್ಲೂ ಇದ್ದೀನಿ ನಾನು, ರಾಜ್ಯಾಧ್ಯಕ್ಷ ರೇಸಲ್ಲೂ ಇದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ಸರ್. ಅದರ ಬಗ್ಗೆ ತಪ್ಪೇನಿಲ್ಲ ರೀ, ಹಿರಿಯರು ಇದ್ದಾರೆ, ಯತ್ನಾಳ ಅನೇಕ ಹಿರಿಯರು ಕೂಡ ಇದ್ದಾರೆ. ಎಲ್ಲರೂ ಎಲ್ಲ ರೇಸಲ್ಲೂ ಇರ್ತಾರೆ, ತಪ್ಪು ಅಂತ ಯಾಕೆ ಅನ್ಕೊಂತೀರಿ? ಬಿಜೆಪಿ ಗೊಂದಲಕ್ಕೆ ತೆರೆ ಎಳೆಯುತ್ತಾ ಹೈಕಮಾಂಡ್. ವಿಜಯೇಂದ್ರ ದೆಹಲಿಗೆ ಪ್ರಯಾಣಿಸಿದ್ದಾರೆ. ಇಂದು ಅಥವಾ ನಾಳೆ ಹೈಕಮಾಂಡ್ ನಾಯಕರನ್ನು ವಿಜಯೇಂದ್ರ ಭೇಟಿ ಮಾಡುವ ಸಾಧ್ಯತೆ ಇದೆ. ಈ ವೇಳೆ ರಾಜ್ಯದಲ್ಲಿನ ಗೊಂದಲಗಳಿಗೆ ವರಿಷ್ಠರು ತೆರೆ ಎಳೆಯುವ ಸಾಧ್ಯತೆ ಕೂಡ ಇದೆ. ಇತ್ತ ವಿಜಯೇಂದ್ರ ಬೆನ್ನಲ್ಲೇ ರೆಬೆಲ್ಸ್ ತಂಡ ಕೂಡ ದೆಹಲಿಗೆ ತೆರಳಲಿದೆ. ನಾಳೆ ಕೇಂದ್ರ ಸಚಿವ ಸೋಮಣ್ಣ ನಿವಾಸದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಳಿಕ ಹೈಕಮಾಂಡ್ ನಾಯಕರ ಭೇಟಿಗೂ ಯತ್ನಿಸಲಿದ್ದಾರೆ. ಈ ಮಧ್ಯೆ ಮಾತನಾಡಿರೋ ಯತ್ನಾಳ್, ನಾನು ರಾಜ್ಯಾಧ್ಯಕ್ಷ ಸಿಎಂ ಆಗ್ತೇನೆ, ನಾನು ಅರ್ಹನಿದ್ದೇನೆ ಎಂದಿದ್ದಾರೆ. ಯತ್ನಾಳ್ ಯಾಕೆ ರೇಸ್ನಾಗಿಲ್ಲ? ಮುಖ್ಯಮಂತ್ರಿಗೂ ರೇಸ್ನಾಗಿದ್ದೀನಿ, ಅಧ್ಯಕ್ಷಗೂ ರೇಸ್ನಾಗಿದ್ದೀನಿ. ಯಾಕೆ ದಿಲ್ಲಿ ಒಳಗೆ ಆಪ್ ಸರ್ಕಾರ ಬಿತ್ತು? ಭ್ರಷ್ಟಾಚಾರದ ಸಲುವಾಗಿನೇ ಬಿತ್ತು. ಅಂತ ಭ್ರಷ್ಟ ನಾಯಕರು ನಮ್ಗೆ ಬೇಡ ಅಂತೇಳಿ ನಮ್ಮ ಹೋರಾಟ ಇದೆ. ದಾವಣಗೆರೆಯಲ್ಲಿ ಜಿಎಂಐಟಿ ಗೆಸ್ಟ್ ಹೌಸ್ನಲ್ಲಿ ಯತ್ನಾಳ್ ರಮೇಶ್ ಜಾರಕಿಹೊಳಿ ವಾಸ್ತವ್ಯ ಹೂಡಿದ್ದು ಮತ್ತೊಂದು ಸುತ್ತಿನ ಸಭೆ ನಡೆಸುವ ಸಾಧ್ಯತೆ ಇದೆ. ರೆಬಲ್ ಟೀಮ್ಗೆ ವಿಜಯೇಂದ್ರ ಬಣದ ರೇಣುಕಾಚಾರ್ಯ ಚಾಟಿ ಬೀಸಿದ್ದಾರೆ. ದುಷ್ಟಶಕ್ತಿಗಳು ಎಷ್ಟೇ ಪ್ರಯತ್ನ ಮಾಡಿದರೂ ವಿಜಯೇಂದ್ರರನ್ನು ಕೆಳಗಿಳಿಸಲು ಆಗಲ್ಲ, ಕೋಣದಂತೆ ನಿನ್ನ ಬಲಿ ಕೊಡ್ತಾರೆ ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ರು. ವಿಜಯೇಂದ್ರ ದೆಹಲಿ ಯಾತ್ರೆ ರಾಷ್ಟ್ರೀಯ ನಾಯಕರಿಗೆ ಸೂಚನೆ ಹೋಗಿರ್ತಾರೆ. ಇದರಲ್ಲಿ ರಾಜ್ಯದ ಅಧ್ಯಕ್ಷ ಬದಲಾವಣೆ ಪ್ರಶ್ನೆನೇ ಇಲ್ಲ. ಯಾರು ಏನ್ ಬೇಕಾದ್ರೂ ಹೇಳಿಕೊಳ್ಳಿ, ಯಾವ ದುಷ್ಟ ಶಕ್ತಿಗಳು ತಡೆಯಕ್ಕೆ ಸಾಧ್ಯನೇ ಇಲ್ಲ. ಚಿಕನ್ ಬಿರಿಯಾನಿ ಕಬಾಬ್ ಇಫ್ತಿಯಾರ್ ಕೂಡದಲ್ಲಿ ಭಾರಿ ಹಿಂದೂ ಹುಲಿ. ಎಲ್ಲೋಗಿತ್ತಪ್ಪ ನೀನ್ ಹಿಂದೂ ಹುಲಿ? ಆದ್ರೆ ನಿನಗೆ ಟಿಕೆಟ್ ಬಿಜಾಪುರದಲ್ಲಿ ಕೊಡದೇ ಇದ್ರೆ ನೀನು ಕೇರಳ ಫುಟ್ ಬಾತ್ ಆಗ್ತಿದ್ದೆ. ಬಿಜಾಪುರ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನೀನು ಶಾಸಕನಾಗಿದ್ದಿ ಗೊತ್ತಿಲ್ವಾ? ನೀನು ಪೇಮೆಂಟ್ ಗಿರಾಕಿ. ಈ ಮಧ್ಯೆ ತಟಸ್ಥ ಬಣದ ರಾಜುಗೌಡ ಮಾತಾಡಿ, ನಮ್ಮಲ್ಲಿ ಬಣ ಇರುವುದು ಸ್ಪಷ್ಟ. ರಾಜ್ಯದಲ್ಲಿ ಬಿಜೆಪಿ ಐಸಿಯುನಲ್ಲಿದೆ. ಹೀಗೆ ಬಿಟ್ಟರೆ ಕೋಮಾ ಸ್ಥಿತಿ ತಲುಪುತ್ತೇವೆ. ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಸರಿ ಮಾಡದಿದ್ದರೆ ರಾಜ್ಯದಲ್ಲಿ ಬಿಜೆಪಿಗೆ ಉಳಿಗಾಲ ಇಲ್ಲ ಅಂದಿದ್ದಾರೆ. ನಾವು ಹೈಕಮಾಂಡ್ಗೆ ಒತ್ತಾಯ ಮಾಡಿದ್ದೇವೆ. ಈ ಬಣಗಳನ್ನ ಸರಿಪಡಿಸಿಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಬಹಳ ಚಿಂತಾಜನಕ ಇದೆ. ಆಲ್ರೆಡಿ ಈಗ ನಾವು ಐಸಿಯುನಲ್ಲಿದ್ದೀವಿ. ನೀವು ಇದೇ ತರ ಹೈಕಮಾಂಡ್ ಅವ್ರು ಬಿಟ್ರೆ ಕೋಮಾ ಸ್ಟೇಜಿಗೆ ಹೋಗ್ತೀವಿ. ಅದನ್ನ ಹೈಕಮಾಂಡ್ ಅವರು ಗಮನಿಸಿ ಎಲ್ಲರನ್ನೂ ಕುಂದಿರ್ಸಿ ಒಂದು ಮಾಡ್ಬೇಕಾಗ್ತದೆ. ಇವತ್ತು ಇನ್ನೂ ನಾವು ಹಿಂಗೆ ಇದೇ ತರ ಕಿತ್ತಾಡ್ಕೊಂತ ಹೋದ್ವಿ ಅಂದ್ರೆ ಮುಂದಿನ ದಿನದಲ್ಲಿ ಉಳಿಗಾಲಿಲ್ಲ ಅನ್ನೋದು ಮಾತನ್ನು ಎಲ್ಲರಿಗೂ ಸ್ಪಷ್ಟಪಡಿಸಿದ್ದೇವೆ. ಒಟ್ನಲ್ಲಿ ಬಿಜೆಪಿ ಬಣ ಕಿತ್ತಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಹೈಕಮಾಂಡ್ ಇದಕ್ಕೆಲ್ಲ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.